ಚೆನ್ನಾಗಿರುತ್ತೆ, ಅದು ಮಾಡ್ತೇನೆ. ಇಲ್ಲಿ ನಮ್ಮಲ್ಲಿ ಡಾಕ್ಟರ್ ಅನಿತ್ ರಾಜ್ ಅಂತ ಹೇಳ್ಬಿಟ್ಟು ನಾವು ಡಿಸ್ಟ್ರಿಕ್ಟ್ ಎಲ್ಲ ತಗೊಂಡು ಅವರನ್ನು ಇಲ್ಲಿಗೆ ಬಂಟ್ವಾಳಕ್ಕೆ ಬೆಳ್ತಂಗಡಿಗೆ ಮತ್ತು ವಾರದಲ್ಲಿ ಒಂದು ರೇಡಿಯಾಲಜಿ ಸ್ಯಾಂಕ್ಷನ್ ಪೋಸ್ಟ್ ಇದೆ, ಈಗ ಪ್ರೊವಿಷನ್ ಮಾಡ್ತಾ ಇದ್ದಾರೆ. ಸೊ ನಮ್ಮಲ್ಲಿ ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ ತುರ್ತು ಚಿಕಿತ್ಸಾ ವೈದ್ಯಾಧಿಕಾರಿಗಳ ಜೊತೆ 4 ಅದರಲ್ಲಿ 2 ಒಂದು ಸ್ಕಿನ್ನಿಗೆ, ಇನ್ನೊಂದು ರೇಡಿಯಾಲಜಿಗೆ ಕನ್ವರ್ಟ್ ಮಾಡಿದ್ದಾರೆ. ನೆಕ್ಸ್ಟು ಪೋಸ್ಟ್ ರಿಕ್ರೂಟ್ಮೆಂಟ್ ಮಾಡುವಾಗ ಕನ್ಸಿಡರ್ ಮಾಡಿ ಕೊಡ್ತೀನಿ ಖಂಡಿತ. ಇದು ನಮ್ಮದು ಒಂದು ಆಸ್ಪತ್ರೆ ಇಡೀ ರಾಜ್ಯ. ಸಮಸ್ಯೆ ಇದೆ. ಅಲ್ಲ ಮೇಡಮ್, ರೇಡಿಯಾಲಜಿಸ್ಟ್ ಮತ್ತೆ ಪೋಸ್ಟ್ ಇಲ್ಲ, ಎಲ್ಲ ಕಡೆ ಇದೆ. ಆಮೇಲೆ ಏನಾಗುತ್ತೆ, ಅಟ್ಲೀಸ್ಟ್ ಈಗ ನೀವು ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಇದ್ಬಿಟ್ಟು ಮಾಡೋರೇ ಇಲ್ಲ ಅಂತಂದ್ರೆ ಇನ್ನೊಂದು ತಮಗೆ ಖುಷಿಯ ವಿಚಾರ ನಾನು ಸಮಸ್ಯೆ ಪರಿಹಾರ ಹೇಳ್ತಾ ಇದ್ದೀನಿ. ನಾನು 3 ವರ್ಷದಿಂದ ಇಲ್ಲಿ ಬರ್ತೇನೆ, 25 ವರ್ಷದಲ್ಲಿ ಹಾಸ್ಪಿಟಲ್ ಬರ್ತೇನೆ. ಸೊ ಒಳ್ಳೆ ಆಗಿದೆ, ಒಳ್ಳೆ ಉಂಟು, ತೊಂದರೆಗಿಲ್ಲ. ಆದರೆ ನನ್ನ ಮಿಸ್ಸಸ್ ಇಲ್ಲಿಗೆ ಬರುವಾಗ ಒಳ್ಳೆ ಮೇಡಮ್ ಡಾಕ್ಟರ್ ಇದ್ದರು, ಅವರು ನಿಮಗೆ ಸ್ಯಾಂಕ್ಷನ್ ಮಾಡಿದ್ರು, ಏನು ಗೊತ್ತಿಲ್ಲ. ಇದು ನನ್ನ ಸ್ಕ್ಯಾನಿಂಗ್ ತುಂಬ ಪ್ರಾಬ್ಲಮ್ ಇದೆ, ಮತ್ತು ಇಲ್ಲಿದು ಹೆಲ್ತ್ದು ಅದು ಏನೋ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಸ್ಕ್ಯಾನಿಂಗ್ ಇದ್ದು ವಾರಕ್ಕೆ ಒಂದಿಲ್ಲ ಸರ್, ಈಗ ನಾನು ಪೇಷಂಟಿಗೆ ಭಾಳ ಪ್ರಾಬ್ಲಮ್ ಆಗ್ತಾ ಉಂಟು. ಹೆರಿಗೆ ಟೈಮಲ್ಲಿ ಸಡನ್ಲಿ ಎಂಡ್ಲಾಕ್ ಹಾಸ್ಪಿಟಲ್ ಹೋಗ್ತಾರೆ. ನಾನು ಹೋಗಿ ಬಂದಿದ್ದೇನೆ, ಇವಾಗ ಸಾಕ್ಷಿ. ನಾನು ಆಂಬುಲೆನ್ಸಲ್ಲಿ ಬಂದಿದ್ದೇನೆ, ಎಲ್ಲಿಂದ ವಿಟ್ಲದಿಂದ ಬಂದಿದ್ದೆ. ನನ್ನ ಮಿಸ್ಸಸ್ ಸ್ವಂತ, ನನ್ನ ಮಿಸ್ಸಸ್ ಬೇಗನಲ್ಲ, ತುಂಬ ಜನ ಹೊರಗೆ. ನಾನು ಬಂದ ಮೇಲೆ 4 ಪೇಷಂಟ್ ಬಂತು, ಆಲ್ರೆಡಿ ಕಳಿಸಿದ್ದಾರೆ. ಸರಿ ಯಾವುದಿಲ್ಲ, ಎಮರ್ಜೆನ್ಸಿ ಎಲ್ಲ ಹಾಸ್ಪಿಟಲ್ ಹೋಗಿ ಅಂತ ಎಷ್ಟೇ ಬೇಜಾರು ಆಗ್ತದೆ ಸರ್. ಡಾಕ್ಟರ್ ಕರೆಕ್ಟ್ ಎರಡು ಸಮಾಜದ ಬಗ್ಗೆ ಈಗ ಏನಂದ್ರೆ ರ್ಯಾಷನಲೈಸೇಷನ್ ಆಫ್ ದಿಸ್ ಡಿಸ್ಪ್ಲೇಸ್, ಎಸ್ಪೆಷಲಿ ಗೈನಕು ಅನಸ್ತೇಷಿಯಾ ಮತ್ತು ಪೀಡಿಯಾಟ್ರಿಕ್ಸ್ ಮಾಡಿ ಆಗಲೇ ಜೀವ ಆಗಿದೆ. ಇಲ್ಲಿಗೆ ಒಬ್ಬ ಹಾಸನದವರು ಆಲಿಯಾ ಅಂತ ಹೇಳಿ ಪೋಸ್ಟಿಂಗ್ ಆಗಿದೆ, ಟ್ರಾನ್ಸ್ಫರ್ ಬರ್ತಾರೆ, ರಿಪೋರ್ಟ್ ಮಾಡ್ತಾರೆ ಜೀವ. ಇದು ಇನ್ನೊಂದು ಮೇಡಮ್ ಹೇಳಿ, ನಾನು 4 ಮೆಡಿಕಲ್ ಆಸ್ಪತ್ರೆಗಳಲ್ಲಿ PPP ಮಾಡಲಲ್ಲಿ ಒಡಂಬಡಿಕೆ ಫೈಲ್ ಅಪ್ರೂವ್ ಆಗಿದೆ. ಇನ್ನೇನು ಆದೇಶ ಬರುತ್ತೆ ಜೀವ ಬಂದರೆ AJ ಮೆಡಿಕಲ್ PPP ಇದೆ. ನಮ್ಮಲ್ಲಿ 2 ಸಕ್ಸಸ್, ಒಂದು ವೆಲ್ಲಾಕಲ್ KS, ಇನ್ನೊಂದು ಏನಪ್ಪ ಅಂದರೆ ಉಲ್ಲಾಡ KC. ಅಲ್ಲಿ ಇದಕ್ಕೆ 70-80 ಬಂದಿದ್ದು ಪೇಷಂಟ್ಸ್ ಇವತ್ತು 500-600 ಬರ್ತಾರೆ. ನೀವು ಇಷ್ಟು ಫೆಸಿಲಿಟಿ ಕೊಡಿ, ನೀವು ನೆಕ್ಸ್ಟ್ ಟೈಮ್. ಯಾಕಂದರೆ ನಾನು ಅನುಭವ, ನಾನು ಬಿಜಾಪುರ ತಾಲೂಕುಗಳ ತಾಲೂಕು ಅವಾಗ ನೋಡಿ, ಅಲ್ಲಿ ಡಾಕ್ಟ್ರು ಬೇಕಾಗಿರೋ ಫೆಸಿಲಿಟಿ ಇದೆ. ಆಮೇಲೆ ಡಾಕ್ಟ್ರು ಬಂದರು, ಬೇಕಾಗಿರೋ ಫೆಸಿಲಿಟಿ 20, 30, ಇವತ್ತು 500 ತನಕ ಹೋಗ್ತೀವಿ. ಅದು ಆಟೋಮೆಟಿಕ್ ಆಗಿ ವ್ಯವಸ್ಥೆ ಇದೆ ಅಂತ ಒಂದು ಸುದ್ದಿ ಹೋದರೆ ಸಾಕು, ಜನ ತಾನಾಗೆ ಬರ್ತಾರೆ. 6 ಮಂತ್ಸಲ್ಲಿ MOE ಎಂಟ್ರಿ ಆದರೆ ಏನು ಹೇಳ್ತೀವಿ, ಎಲ್ಲ ಸ್ಪೆಷಾಲಿಟಿಗಳು ಬರ್ತವೆ. ಅದೊಂದು ನಮ್ಮಲ್ಲಿ ಟ್ಯಾಬ್ಲೆಟ್ಸ್ ಕಡಿಮೆ ಮಾಡ್ತಾರೆ, ಜಾಸ್ತಿ ಬರ್ತಾ ಇಲ್ಲ. ಇವರು ಯಾವಾಗಲೂ ಈಗ ಏನಾಗಿದೆ ಅಂತಂದರೆ ಇವಾಗ ಕಡಿಮೆ ಆಗಿದೆ, ಈಗ ಸ್ವಲ್ಪ. ಬಟ್ ಫಸ್ಟಿಂದಲೂ ಹೇಗೆ ಮೊದಲಿಂದಲೇ ಏನು KMC ನನಗೆ ಸಪ್ಲೈ ಮಾಡೋದು, ಮೊದಲಿಂದ ನೀವು ಹೊರಗಡೆನೇ ಬರ್ಕೊಡ್ತೀರಾ? ಇಲ್ಲ, ಹೊರಗಡೆ ಬರ್ಕೊಡೋ ಇದಿಲ್ಲ, ಬರ್ಕೊಡಂಗೆ ಇಲ್ಲ, ಸಾಧ್ಯನೇ ಇಲ್ಲ. ಬರ್ಕೊಟ್ರೆ ಅವ್ರಿಗೆ ಶಿಸ್ತುಗಳಿಗೆ ಖಂಡಿತ ನಾನೇ ಕೊಡಿ. ಆ ಥರ ಖಂಡಿತ ಒಂದು ಸಮಸ್ಯೆ ಆಗಿದೆ. ಏನೋ KSMS ಅಲ್ಲ, ಈಗ 1 ವರ್ಷ ಅಲ್ಲ, ಈಗ ಸ್ವಲ್ಪ ಈಗ ಯಾಕಂದ್ರೆ ಬಜೆಟ್ ಪ್ರಾಬ್ಲಮ್, ಎಲ್ಲ ಡಾಕ್ಟರ್ಗಳು ಸ್ಟ್ರೈಕಲ್ಲಿದ್ದಾರೆ. ಯಾಕಂದ್ರೆ ಈಗ ಬೈ 30 ಎಲ್ಲ ಸಾಲ್ವ್ ಆಗುತ್ತೆ ಅಂತಲೂ ಎಲ್ಲ ಹೇಳಿದ್ದಾರೆ. ಬಟ್ ಇದಕ್ಕೆ ಮುಂಚೆ ಹಾಗೇನೂ ಇರಲಿಲ್ಲ. ಬಟ್ ಆದ್ರೂ ಹೊರಗೆ ಬರ್ಕೊಟ್ಟಿದ್ರೆ ಅದು ಏನೋ ಮಾಡ್ತಾ ಇದ್ದಾರೆ.